ಜನಕಿ ಊಟ ಭಾಳ ಚೆನ್ನಾಗಿತ್ತಮ್ಮ. ಒಳ್ಳೆ ನಿದ್ದೆ ಬರುತ್ತೆ ಇವತ್ತು. ಗುಡ್ ನೈಟ್. ಗುಡ್ ನೈಟ್ ಮಾವ. ಜನಕಿ, ರಾಮ ಇಲ್ಲಮ್ಮ? ರೂಮಲ್ಲೇ ಇರಬೇಕು ಮಾವ. ರಾಮ, ಲೇ ರಾಮ. ನಾನು ಕರಿಲ್ಲ ಮಾವ. ಏ ನಿಧಾನಕ್ಕಲ್ಲ, ನಿಧಾನ. ಏನಿಲ್ಲ, ಈಗ ಹಬ್ಬ ಎಲ್ಲ ಮುಗೀತಲ್ಲ, ಈಗ ನಿಮ್ಮ ವಿಷಯ. ಅದೇ ಕಾಲ ಹನಿಮೂನಿಗೆ ಎಲ್ಲಿಗೆ ಹೋಗ್ತೀರಿ ಅಂತ ನಿರ್ಧಾರ ಮಾಡಿ ಹೋಗಿ. ಹ್ಞೂ ಅಪ್ಪಯ್ಯ, ಅದು ಈಗಲೇ ಬೇಡ, ಆರಾಮಾಗಿ ನಿರ್ಧಾರ ಮಾಡಿ ಬೆಳಿಗ್ಗೆ ಹೇಳಿ. ಹಾಂ, ಈಗ ನಂಗೆ ನಿದ್ದೆ ಬರ್ತಾಯಿತ್ತೆ, ನಾ ಹೋಗಿ ಮಲಿಕತ್ತೀನಿ. ಏನೋ? ಹ್ಞೂ. ಅದೇ ಜಾಗನೇನಾ? ನೀವೇನು ಹೇಳ್ತಿರೋ ಅದೇ. ನಿಮ್ಮ ಅತ್ತ ಅದನ್ನೇ ಹೇಳ್ಬೇಡಿ. ಅದೇ ಮಲ್ನಾಡು ಅಂತ ಹೇಳಿದ್ರಲ್ಲ, ಅದೇ ವಾಕ್ಯನಾ? ಅಪ್ಪ ಹಿಂಗೆ ಸ್ಯಾನೆ ಸುಸ್ತಾಗ್ಬಿಟ್ಟಿತ್ತು ಅನಿಸ್ತೈತೆ. ಅದಕ್ಕೆ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರು. ನಾಳಿಕೆ ಬೆಳಗ್ಗೆ ಎದ್ದ ತಕ್ಷಣ ನಾವೇ ಹೋಗ್ಬಿಟ್ಟು ಹೇಳಮ್ಮ. ಸರಿ, ಬನ್ನಿ. ಇದೇನಿದು, ಇಬ್ರು ಹೀಗೆ ನಿಂತಿದ್ದೀರಿ? ಏನು ವಿಷಯ? ಅದೇ ಅಪ್ಪಯ್ಯ, ನೀವು ಹೇಳಿದ್ದು ಅದು. ಏನು? ಓ, ಹನಿಮೂನ್ ವಿಷಯ. ಓ, ನಾನು ಕೆಲಸದ ಟೆನ್ಷನಲ್ಲಿ ಮರ್ತೇ ಬಿಟ್ಟಿದ್ದೆ. ಹೋಗ್ಲಿ, ಹೇಳಿ, ಎಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಿ? ಅದೇ ಅಪ್ಪಯ್ಯ, ನೀವು ಹೇಳ್ದಂಗೆ ಸ್ಯಾನೆ ದೂರ ಎಲ್ಲ ಬೇಡ, ಇಲ್ಲೇ ಎಲ್ಲಾರ ಹೋಗುಮ ಅಂತ. ಇಲ್ಲೇ ಎಲ್ಲಾರ ಅಂದರೆ ಮಲ್ನಾಡ್ ತಕ್ಕ ಹೋಗ್ಬರುಮ ಅಂತ. ಇಲ್ಲಿರೋ ಮಲ್ನಾಡ್ಗ? ಹ್ಞೂ ಅಪ್ಪಯ್ಯ. ಏನಿಲ್ಲ, ನೀನು ಮದುವೆ ಆಗಿ ಮೊದಲನೇಕ್ಕಿಂತ ಹೊರಗಡೆ ಹೋಗ್ತಾ ಇದ್ದೀರಾ? ಇಲ್ಲಾಂದ್ರೆ ಫಾರಿನ್ ಗೀರ್ನಿಗೆ ಹೋಗಿ ಬರೋದಲ್ಲೇನಿಲ್ಲ? ಇಲ್ಲ ಅಪ್ಪಯ್ಯ, ಇಲ್ಲೇ ಎಲ್ಲಾರ ಹೋಗ್ಬರ್ತೀವಿ. ಏನಮ್ಮ ಇದು? ಹ್ಞೂ ಮಾವ, ಇವ್ರು ಹೇಳ್ದ ಹಾಗೆ ನಾವು ಇಲ್ಲೆಲ್ಲರೂ ಹೋಗಿ ಬರ್ತೀವಿ. ಇದು ನಾವಿಬ್ಬರು ಸೇರಿ ನಿರ್ಧಾರ ಮಾಡಿರೋದು. ಸರಿ, ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಂತ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ಸರದಕ್ಕ ಅಂತೂ ಇವ್ರು ಹೊರಗಡೆ ಹೋಗಿ ಒಪ್ಕೊಂಡವ್ರೆ. ಅವ್ರಿಗೆ ಹೊಲ್ಡಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡಿಕೊಡಿ. ಹ್ಞೂ ಸಾಹೇಬ್ರೆ, ಇವ್ರಿಗೆ ಏನೇನು ಬೇಕೋ ಎಲ್ಲ ತಿಂಡಿನೂ ಈಗಲೇ ತಯಾರು ಮಾಡ್ತೀನಿ. ಹುಷಾರು ಸಾರ್ದಕ್ಕ, ಹೋಗೋ ಜಾಗದಲ್ಲೆಲ್ಲ ನೀವು ಮಾಡಿಕೊಟ್ರೆ ತಿಂಡಿನೇ ಕೂತ್ಕೊಂಡು ತಿಂತಾ ಇರಂಗೆ ಮಾಡಿಬಿಟ್ಟಿರಿ. ಮಾವ, ಏನೆಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಾದರೂ ಗುಡ್ ನ್ಯೂಸ್ ಇದೆಯಾ? ಹ್ಞೂ ಕಣಮ್ಮ, ನಮ್ಮ ರಾಮ ಜಾನಕಿ ಹನಿಮೂನಿಗೆ ಹೋಗಿ ಒಪ್ಕೊಂಡಿದ್ದಾರೆ. ವಾವ್, ಒಳ್ಳೇದಾಯ್ತು. ಎಲ್ಲಿಗೆ ಹೊರಟಿದ್ದೀರಾ ಬಾವ? ಇಲ್ಲೇ ಮಲ್ನಾಡ್ ಕಡೆಗೆ ಹೋಗ್ಬರುಮ ಅಂತ. ಅದಕ್ಕೆ ಹ್ಞೂ, ನಾನು ಎಷ್ಟು ಹೇಳ್ಬೇಕು ಕೇಳಿಲ್ಲ, ಅಲ್ಲಿಗೆ ಹೋಗ್ತೀನಿ ತಟ ಹಿಡ್ದಿದ್ದಾರೆ. ಎಲ್ಲೋ ಒಂದು ಕಡೆಗೆ ಖುಷಿಯಾಗಿ ಹೋಗಿ ಬರಲಿ ಬಿಡು. ನಂದಿತಾ, ಆಮೇಲೆ ರಾಮ ಜಾನಕಿ ವಾಪಸ್ ಬರೋವರೆಗೆ ಮನೆ ಜವಾಬ್ದಾರಿ ನಿಂದೆ, ಎಲ್ಲ ನೀನೇ ನೋಡ್ಕೋಬೇಕಮ್ಮ. ಸರಿ ಮಾವ. ಸರಿ ಅಪ್ಪಯ್ಯ, ಇವ್ರಿಗೆ ಸ್ಕೂಲ್ಗೆ ಗೊತ್ತಾಯ್ತದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಕಲ್ಲ, ಹುಷಾರು. ಬರ್ತೀನಿ ಮಾವ. ಬರ್ತೀನಿ ಶಾರದಕ್ಕ, ಬರ್ತೀನಿ ನಂದಿತವ್ರೆ. ಅಯ್ಯೋ, ಶಾರದಕ್ಕ, ಹೋಗಿ ಬಿರಿ ಬಿರಿ ಅದೇನು ತಯಾರಿ ಅಂತ ಮಾಡ್ಕೊಳ್ಳಿ ಬೇಗ. ಹಾಂ.
ಸರಿ ನಾನು ಬರ್ತೀನಿ. ರಾಮೋರೆ, ಒಂದು ಹೆಲ್ಪ್ ಮಾಡ್ತೀರಾ? ಏನು? ಅದು ನನಗೆ ಪರೀಕ್ಷೆ ತಯಾರಿ ಎಲ್ಲ ಇದೆ. ಸೊ ನಾವು ಹೊರಡೋದ್ರ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ನೋಡ್ಕೋತೀರಾ? ಓ ಅದಕ್ಕೇನಂತೆ, ನಾನು ನೋಡ್ಕೊತೀನಿ. ನೀವು ಆರಾಮಾಗಿ ನಿಮ್ಮ ಕೆಲಸ ಮಾಡಿ. ಮುಖ್ಯವಾಗಿ ನಾವಲ್ಲಿ ಹೋದ್ಮೇಲೆ ಎಲ್ಲಿ ಉಳ್ಕೊಳ್ಳೋದು ಅಂತ ನೋಡಿ ರೂಮ್ ಬುಕ್ ಮಾಡಿಬಿಡಿ. ರೂಮಾ? ಮತ್ತು ಎಲ್ಲಿರೋದು? ಹೌದೌದು, ರೂಮು. ರಾಮೋರೆ, ಸ್ವಲ್ಪ ಬೇಗ ನೋಡಿ ಬುಕ್ ಮಾಡಿಬಿಡಿ, ಇಲ್ಲ ಒಳ್ಳೆ ರೂಮ್ ಸಿಗೋದೇ ಇಲ್ಲ. ಮಾಡ್ತೀರಾ ಅಲ್ವಾ? ಆಗೋಯ್ತು ಅಂತ ಅನ್ಕೊಂಬಿಡಿ. ತುಂಬ ಥ್ಯಾಂಕ್ಸ್ ರಾಮೋರೆ. ನನ್ನ ಪರೀಕ್ಷೆ ತಯಾರಿ ಎಲ್ಲ ಇದೆ, ನಾನು ಹೊರಡ್ತೀನಿ. ಬಾಯ್. ಬರ್ತೀರಾ? ಬಾಯ್, ಟಾಟಾ. ಟಾಟಾ ಟಾಟಾ. ರಾಮಣ್ಣ, ಟ್ರೈನ್ ಓದ್ಬೇಕು, ಯಾರಿಗೆ ಟಾಟಾ ಮಾಡ್ತಿದ್ಯಾ ರಾಮಣ್ಣ? ಹೇ ಬಾಲು. ಹ್ಞೂ ನಾನಯ್ಯ. ನೀನೇನು ಪರೀಕ್ಷೆ ಬರೆಯಕ್ಕೆ ಬಂದ ರಾಮಣ್ಣ? ಇಲ್ಲ ಕಲ, ಮೇಡಮ್ಗೆ ಏನಾರ ಡೌಟ್ ಇದ್ರೆ ಪರೀಕ್ಷೆಯಲ್ಲಿ ಕ್ಲಿಯರ್ ಮಾಡು ಮತ್ತೆ ಬಂದವನೆ. ನೋಡ್ರಲ್ಲ, ಬೆಳಗ್ಗೆನೇನಂತ ಆಟಾಡಬೇಡಿ, ಸುಮ್ಕೆ ಹೊಂಟೋಗಿ. ಹೌದಾ? ಹಂಗಾರೆ ನೀನು ಇಲ್ಲೇ ಇರು, ನಾವು ಪರೀಕ್ಷೆ ಮುಗಿಸ್ಕೊಂಡು ಬರ್ತೀವಿ. ಸಾಯಂಕಾಲ ಆಗಿರ್ತೈತೆ, ಆಗ ಆಟಾಡುಮ್ಮ, ಸರಿನಾ? ನನಗೆ ಕೋಪ ಬರ್ಸ್ಬೇಡಿ, ಹೋಗ್ರಲ್ಲ. ಓ ಕೋಪ ಬರ್ತೈತಾ? ಬರ್ಲಿ ಬರ್ಲಿ ನೋಡುಮ್ಮ. ಅಯ್ಯ ನೀನ್ ರಮಣ, ಇನ್ಮ್ಯಾಕೆ ಕೋಪ ಪಡೋಕ್ಕಿಲ್ಲ, ಯಾರನ್ನೂ ಕೈ ಎತ್ತಕ್ಕಿಲ್ಲ ಅಂತ ಅದಕ್ಕೆ ತಾವು ಮಾತು ಕೊಟ್ಟಿದ್ಯಾ, ಮರ್ತೋಯ್ತಾ? ಅಯ್ಯೋ ಪಡ್ಡೈತದೆ, ನಿಂಗೆ ಹೆಂಗ್ಲ ಗೊತ್ತಾಯ್ತು? ಸಕಲವನ್ನು ಅರಿವನು ಈ ಬಾಲಸುಬ್ರಹ್ಮಣ್ಯ. ದಿಟ್ವಾಲು ಏನ್ಲಾ? ಬರುವಾಗ ಮಂಜು ನೋಡ್ಕೊಂಡ್ ಬಂದ್ವಿ, ಅವನ್ಗೆ ನಮ್ ತಾವ ಇಂಥದನ್ನೇ ಬಾಯ್ ಬಿಡೋದ್ ರೂಢಿ. ಇನ್ಮ್ಯಾಕೆ ನೀನ್ ನಮ್ ತಾವ್ ಕೋಪ ಪಡಂಗಿಲ್ಲ, ಹುಷಾರು. ಹೌದು, ಇಲ್ಲೇ ಕಾಯ್ತಾ ಇರೋ, ಪರೀಕ್ಷೆ ಮುಗಿಸ್ಕೊಂಡ್ ಬರ್ತೀವಿ, ಆಮ್ಯಾಕೆ ಟೈಮ್ ಪಾಸ್ ಮಾಡುಮ್ಮ. ಸರಿ ಸಿಗುಮ ರಮಣ. ಆಲ್ ದಿ ಬೆಸ್ಟ್ ಅನ್ನಲ್ವಾ? ಓಲಿ ಬಿಡು, ನೀನು ಯಾಕೋ ಗುರಾಯಿಸ್ತಿದ್ಯಾ. ಟಾಟಾ 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 ಟಾಟಾ. ವಾ ರಾಮಣ್ಣ, ಏನಿವತ್ತು ಮಕ್ಕದಲ್ಲಿ ಫುಲ್ ಕಳೆ ಚಿಮ್ತೈತೆ. ಹನಿಮೂನೇನ ಫಿಕ್ಸ್ ಆಯ್ತಾ? ಎಲ್ಲಿ ಹೋಗ್ತಿದ್ದೀರಾ? ಲೈ ಅಯ್ಯೋ ಬಡ್ಡೆ ಬಿಡೋಣ. ಹುಡುಗರು ತಾವೇನು ಹೇಳಿದ್ಯಾ ನೀನು? ಅಲ್ಲ, ರಾಮಣ್ಣ ಇನ್ಮ್ಯಾಕೆ ಕೋಪ ಪಟ್ಕೊಳಕ್ಕಿಲ್ಲ, ನೀವೇನು ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿದ್ಯಾ? ಅಯ್ಯ ನಿನ್ನ ಅಯ್ಯೋ ಬಿಡೋಣ. ಒಂದು ನಿಮಿಷ ಅಣ್ಣ, ದಿಟ್ಟ ತಂದ್ಕೊಳ್ಡೆ. ಅಯ್ಯ ನೀನಲ್ಲೇ ಹಿಂಗೆ ಬಿಡೋಣ. ನಾನು ಯಾವಾಗ ಬೇಕಾದ್ರೂ ನೋಡಿಬೋದು, ಆದರೆ ಈಗ ಮೊದಲು ಹನಿಮೂನ್ ವಿಷಯ ಏನೈತೆ ಅಂತ ಹೇಳು. ನಿಜ, ಅದ್ರಾಗೆ ಒಂದು ದೊಡ್ಡ ಗೋಳು ಐತೆಕಲ್ಲ. ನಾವು ಹನಿಮೂನ್ ಅಂದ್ರೆ ಗೋಳು ಅಂತ ಹೇಳ್ತಿರೋ ನೀನು ಒಬ್ಬನೇ. ಲವ್ ಅದಲ್ಲಕಲ್ಲ, ಇದು ಮೇಡಮ್ ಕಡೆಯಿಂದ ಆಯ್ತಾರ ಗೋಳು. ಏನೋ ಅದಕ್ಕೆ ನಾನು ಬೇಡ ಅಂತ ಹೇಳಿದ್ರಾ? ಹಂಗೆ ಹೇಳಿದ್ರೆ ಪರವಾಗಿತ್ತಿಲ್ಲ, ಆದರೆ ಹನಿಮೂನಲ್ಲಿ ಉಳ್ಕೊಳ್ಳೋಕ್ಕೆ ರೂಮ್ ಬುಕ್ ಮಾಡು ಅಂತ ನಂಗೆ ಹೇಳ್ಬಿಟ್ಟವ್ರೇಕಲ್ಲ. ರಮಣ, ನಂಗೊಂದು ಡೌಟು. ಏನು? ಅದು ಅತ್ತಿಗೆಗೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತ ಗೊತ್ತಾ ಇಲ್ವಾ? ಗೊತ್ತೈತೆ ಅಂತಲೇ ಅನ್ಕೊಂಡಿವ್ನಿಕಲ್ಲ. ಅಣ್ಣ, ಅನ್ಕೊಳಕ್ಕೆ ಬೇರೆ ದಿಟ ಬೇರೆ, ಸುಮ್ಕೆ ಹೋಗಿ ಹೇಳ್ಬಿಡು ಅಂದರೆ ಅದೆಂಗ್ಲ? ಅದೆಲ್ಲ ಈಗ ಬೇಡ, ಮೊದಲು ರೂಮ್ ಬುಕ್ ಮಾಡೋದು ಹೆಂಗೆ ಅಂತ ಐಡಿಯಾ ಕೊಡು. ಇದಕ್ಕೆ ಮಾತ್ರ ಅಂತ ಬಂದ್ಬಿಡು, ಕೆಲಸ ಆದ್ಮೇಲೆ ಹಿಂಗೆ ಚಚ್ಚು.
ಲವ್ ಇಲ್ಲ ಕಣ್ಲ, ನಾನು ಯಾವಾಗಲೂ ಹಂಗೆ ಮಾಡಿದ್ದೀನಿ. ನಾನು ಕುಚ್ಚಿಕೊಲ್ವೇನಲ್ಲ ನೀನು? ಹಾಂ ಹೇಳ ಹೆಂಗೆ ಅಂತ? ಹ್ಞೂ ಇದಕ್ಕೇನು ಕಮ್ಮಿ ಇಲ್ಲ. ಹಾಂ ನಮ್ಮ ಊರ್ನಾಗೆ ಮೊದಲು ಫೋನಿನ ಅಂಗಡಿ ಇಟ್ಟು ನಮ್ಮ ಗೋಪಾಲನಯ್ಯ. ಅವನು ಹೋಗಿ ಕೇಳಿದ್ರೆ ಹೆಂಗೆ? ಗೋಪಾಲನ ಅಲ್ಲಕ್ಕಲ್ಲ, ಅವನಿಗೆ ಟೀ ಮಾಡೋಕ್ಕೆ ಮಾತ್ರ ಬತ್ತೈತೆ, ರೂಮು ಬುಕ್ ಮಾಡೋಕ್ಕೆ ಬತ್ತೈತಾ? ಓ ಯಾವನು ಗೊತ್ತು, ಹೋಗಿ ಕೇಳಿದ್ರೆ ಏನಾರು ಗೊತ್ತೈತೈತೆ. ಏನಂತೀಯಾ? ಹ್ಞೂ ಸರಿ ಬಾ ಹೋಗಿ ನೋಡಮ್ಮ. ಜಯ, ಖಾರ ಹಸಿ ಚುರುಕನ್ನು ಹಂಗೆ ಇರಲಿ. ಹಾಂ, ಹಂಗೆ ನಮ್ಮ ರಾಮಂಗೆ ಬೆಣ್ಣೆ ಮುರ್ಕು ಅಂದರೆ ಶಾನೆ ಇಷ್ಟ. ಅದು ಮಾತ್ರ ಹುಸಿ ಮುದ್ವಾಗೇ ಇರಲಿ. ಸರಿ ಕಣಕ್ಕ. ಆದರೂ ಶಾರದಕ್ಕ, ಇಂಥ ಅದೃಷ್ಟ ಎಷ್ಟು ಜೋಡಿಗಳಿಗೆ ಸಿಗುತ್ತೇಳಿ? ಸಾಹೇಬ್ರು ರಾಮಣ್ಣನವ ಸೊಸೆಯಮ್ಮನ ಹೊರಗಡೆ ಸುತ್ತಾಡ್ಕೊ ಬನ್ನಿ ಅಂತ ಹೇಳಿದ್ರಲ್ಲ, ಸ್ಯಾನೆ ಖುಷಿ ಆಯಿತು. ಒಳ್ಳೆ ಜೋಡಿಗಳಿಗೆ ಒಳ್ಳೇದೇ ಆಗ್ತೈತೆ ಕಣ್ಜಯ್ಯ. ಹೌದು ಕಣಕ್ಕ, ಮುಂದಿನ ವರ್ಷ ಇಟ್ಟೊತ್ತಿಗೆ ನಾವು ಆಟ ಆಡ್ಸೋಕ್ಕೆ ಒಂದು ಮೊಮ್ಮಗು ಇರ್ತೈತೆ ಅಂದ್ಕೊಳ್ಳಿ. ಯಾವ ರೀತಿ ಅದೇ ಆಗಿದ್ರೆ ನಡೀತೈತೆ. ಶಾರದಕ್ಕ, ಅಡುಗೆ ಮನೇಲಿ ನಿಂತ್ಕೊಂಡು ದೇವ್ರ ಜಪ ಮಾಡ್ತಿದ್ದೀರಾ? ಏನದು ದೇವ್ರ ಇಚ್ಛೆ? ಏನಿಲ್ಲ ಸೊಸೆಮ್ಮ, ಸುಮ್ಕೆ ಹಂಗೆ ಮಾತಾಡ್ತಾ ಇದ್ವಿ. ಓ, ಮಾತಾಡಿ ಮಾತಾಡಿ, ನಾವು ಕೇಳಿಸ್ಕೊತೀವಿ. ಅರೆ, ಇದೇನು ಶಾರದಕ್ಕ ಸುಮ್ಮನಾಗೋದ್ರಿ? ನೀವು ನನ್ನ ಹತ್ರ ಎಲ್ಲಿ ಮಾತಾಡ್ತೀರಾ? ಹೊಸದಾಗಿ ಬಂದಿರೋ ಸೊಸೆ ಹತ್ರ ಅಲ್ವಾ ನಿಮ್ಮ ಸುಖ ದುಃಖನ ಹಂಚ್ಕೊಳ್ಳೋದು. ಹಂಗೇನಿಲ್ಲ ಸೊಸೆಮ್ಮ. ಓ, ಏನಿವತ್ತು ಅಡುಗೆ ಮನೇಲಿ ಇಷ್ಟೊಂದು ತಿಂಡಿ ಕಾಣಿಸ್ತಿದೆ? ಏನು ವಿಶೇಷ ಶಾರದಕ್ಕ? ಅದು ಜಯ, ಕೇಳ್ತಿದ್ದೀನಿ ತಾನೆ, ಯಾಕೆ ಇಷ್ಟೊಂದು ತಿಂಡಿ ಮಾಡಿರೋದು? ಅಮ್ಮವ್ರೆ, ರಾಮಣ್ಣನು ಹಿರಿ ಸೊಸೆಮ್ಮರು ಹೊರಗಡೆ ಹೋಯ್ತಾವ್ರಲ್ಲ, ಅದಕ್ಕೆ ಇದೆಲ್ಲನು. ಓಹೋ, ನೋಡಿದ್ಯೇನೆ ಚಂದ್ರಿ? ಹ್ಞೂ ಅಕ್ಕ, ಮುಂದಿನ ವರ್ಷ ಇರೋ ಜಾತ್ರೆಗೆ ಈಗಲೇ ದೀಪ ಹಚ್ಚಿಟ್ಟಂಗೈತೆ. ಆದರೆ ಜಾತ್ರೆ ನಡೆಯೋದೇ ಡೌಟ್ ಅಲ್ವೇನೆ ಚಂದ್ರಿ? ಅಂದರೆ ಅವರಿಬ್ರು ಹನಿಮೂನ್ಗೆ ಹೋಗೋದೇ ಡೌಟ್ ಇದೆ ಕಣೆ. ಹೋಗ್ಲಿ ಬಿಡು. ಶಾರದಕ್ಕ, ನೀವು ತಿಂಡಿ ಮಾಡೋದನ್ನ ನಿಲ್ಲಿಸ್ಬೇಡಿ. ಚೆನ್ನಾಗೇ ಮಾಡಿ, ರುಚಿ ನನಗೆ ಹಿಡಿಸೋ ಥರ ಇರಲಿ. ನಾನೇ ಎಲ್ಲ ತಿಂತೀನಿ. ಖಾರ ಸ್ವಲ್ಪ ಕಮ್ಮಿ ಮಾಡಿ ಆಯ್ತಾ? ಇದೇನು ಶಾರದಕ್ಕ, ಸೊಸೆಯಮ್ಮ ಹಿಂಗೆ ಹೇಳ್ಬಿಟ್ಟು ಹೋಯ್ತಾವ್ರೆ? ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಜಯ. ನಮ್ಮ ರಾಮ ಜಾನಕಿ ಹೋಗೇ ಹೋಯ್ತಾರೆ. ಅಕ್ಕ, ಅದು ಹೆಂಗೆ ಅವರಿಬ್ರು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ರೆ? ಹೇಳೋದಲ್ಲ ಕಣೆ, ಈಗ ಮಾಡಿ ತೋರಿಸ್ತೀನಿ. ಹಲೋ, ಶಾಸ್ತ್ರಿಗಳ ಮಾತಾಡ್ತಿರೋದು? ಸರಿ ಶಾಸ್ತ್ರಿಗಳೇ, ಬೇಗ ಬನ್ನಿ.
ರಮಣ ಬಾ ಬಾ ಬಾ. ಕೊನೆಗೂ ಈ ಬಡವನ ಅಂಗಡಿ ತಕ್ಕೆ ನೀವಾಗೆ ಬಂದ್ರಿ. ಕುಂತ್ಕೊಳ್ಳಿ. ಏನು ಬೇಕು ಹೇಳಿ. ಗೋಪಾಲ, ಅದು ರಾಮಣ್ಣ ಒಂದು ರೂಮ್ ಬೇಕಿತ್ತಲ್ಲ. ಏನೋ ರೂಮಾ? ಮೂಕಲ್ಲ, ರಾಮಣ್ಣನ ಅದಕ್ಕೇನು ಏನಂದೆ? ಏನಿಲ್ಲಕ್ಕಲ್ಲ, ನಿನ್ನ ಅಂಗಡಿ ಮುಂದೆ ಒಂದು ಫೋನ್ ಮಾಡಿಕೊಂಡಿದ್ದಲ್ಲ, ಎಲ್ಲ ಅದು? ಅದು ರಿಪೇರಿ ಇತ್ತಣೋ, ರಿಪೇರಿ ಕಳ್ಸಿದ್ದೀನಿ. ಇನ್ನೇನು ಬಂದ್ಬಿಡ್ತದೆ. ಅದೇ ಈ ಫೋನಾಗೆ ಟಿಕೆಟು ಮತ್ತು ರೂಮೆಲ್ಲ ಬುಕ್ ಮಾಡ್ತಾರಲ್ಲ, ಅಂಥದ್ದು ನಿಂತವ ಐತಾ ಅಂತ. ಓ ಅಂಥದ್ದ? ಅದು ಕಂಪ್ಯೂಟರ್ ಇರ್ತದಲ್ಲ, ಅಂತ ಅಂಗಡಿ ಇರ್ತದೆ ಅಣ್ಣ. ಹಂಗಾರೆ ನೀನೇ ಒಂದು ಕಂಪ್ಯೂಟರ್ ತಗೊಂಡು ಮಾಡಿಕೊಳ್ಳೋದು? ಸರ್ ಹೋಯ್ತು ಬಿಡು, ಕಾಪಿ ಹಾಕೋಣ ಅಂಗಡಿಯಾಗೆ ಕಂಪ್ಯೂಟರ್ ಹಾಕೋಣ. ಹಂಗಲ್ಲಕ್ಕಲ್ಲ, ಇವಾಗ ನಮ್ಮಂಥವ್ರು ಯಾರು ಬಂದು ಈ ಥರ ಬುಕ್ ಮಾಡಬೇಕು ಅಂದಾಗ ಸಹಾಯ ಆಯ್ತೈತಲ್ವಾ? ಅದೆಲ್ಲ ನಮ್ಗೆ ಯಾಕಣ. ಇವಾಗ ಏನು ಕುಡಿತೀರ ಹೇಳಿ? ಲೇ ಗೋಪಾಲ, ನಮ್ಗೇನು ಬೇಡ. ಈಗ ನಿಂಗೆ ಕಂಪ್ಯೂಟ್ರ್ ತಂದುಕೊಟ್ರೆ ರೂಮ್ ಬುಕ್ ಮಾಡಿಕೊಟ್ಟೇನಿಲ್ಲ? ಲೇ ಮುಂಜ, ಅದೇನು ಗೊಬ್ಬರದ ವ್ಯಾಪಾರ ಅನ್ಕೊಂಡಿಲ್ಲ, ಅದೆಲ್ಲ ತಲೆನೋವುಕಲ್ಲ. ತಲೆನೋವಾ? ಯಾಕೆ? ಹ್ಞೂ ಕಣ್ಣು, ಬರೀ ಕಂಪ್ಯೂಟರ್ ಇದ್ರೆ ಸಾಲದು. ಈಗ ತಾನು ಅಂದಲ್ಲ. ಅಯ್ಯೋ ಮಂಜ, ಟಿಕೆಟ್ ಬುಕ್ ಮಾಡೋಕ್ಕೆ ಕಂಪ್ಯೂಟರ್ ಇರಬೇಕು, ಅದಕ್ಕೆ ಇಂಟರ್ನೆಟ್ಟು ಇರಬೇಕು, ಆಮೇಲೆ ಬುಕ್ ಮಾಡೋಕ್ಕೆ ದುಡ್ಡು ಇರಬೇಕಲ್ಲ. ಆ ದುಡ್ಡು ಬ್ಯಾಂಕ್ನಾಗೆ ಇರಬೇಕು, ಬ್ಯಾಂಕ್ದು ಒಂದು ಕಾರ್ಡ್ ಇರಬೇಕು. ಇದಕ್ಕೆಲ್ಲ ಮುಖ್ಯವಾಗಿ ಒಳ್ಳೆ ತಲೆ ಇರಬೇಕು. ಈಗ ಹೇಳು, ಇದು ಸುಲಭನಾ? ಆದರೆ ಎಲ್ಲ ಕಡೆನೂ ಇದೆಲ್ಲ ಸುಲಭ ಅಂತ ಹೇಳ್ತಾರಲ್ಲ ಗೋಪಾಲ. ಅವ್ರೇನು ಹೇಳ್ತಾರೆ, ನಮ್ಮ ದೇಶದಾಗೆ ಎಲ್ಲ ಓದ್ಕೊಂಡ್ರಿ ಅವರ. ಹೇಳು. ನಿಜ ಎದೇಳು ಗೋಪಾಲ, ನಾ ಬದುಕಲ್ಲ. ಯಾಕಣ್ಣು ಒಂದು ಕಡಕ್ ಟೀ ಕುಡಿಯೋದು? ಬೇಡ ಬಿಡು ಗೋಪಾಲಣ್ಣ, ಮಾತೆ ಕಡಕ್ಕಾಗಿತ್ತು. ನಾವು ಬರ್ತೀವಿ. ಬದುಕಲ್ಲ. ಸರಿ ಅಣ್ಣ, ಆಯ್ತು. ಮಂಜ, ಇವನೇನಿಲ್ಲ, ಇವನು ರೂಮ್ ಬುಕ್ ಮಾಡು ಅಂದರೆ ಏನೇನು ಹೇಳಿ ಎದುರಿಸ್ತವನೆ. ಮುಖಣ ಬಿಟ್ರೆ ಬ್ಯಾಂಕೆ ನಮ್ಮ ಎಷ್ಟಾಗಿರ್ಬೇಕು ಅಂತಂದ್ರು ಅಂದ. ಅಲ್ಲಕ್ಕಲ್ಲ, ಅದು ಸರಿ, ಇವಾಗ ಏನೆಲ್ಲ ಮಾಡೋದು? ಗೊತ್ತಾಯ್ತಿಲ್ಲ. ನಡಿ